ಶೋಷಿತ ಸಮುದಾಯಗಳಿಗೆ ಮೀಸಲಿಟ್ಟ ಹಣವನ್ನು ಇತರೆ ಅಭಿವೃದ್ಧಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುವ ಮೂಲಕ ಆ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ. ಸುಮಾರು 11,400 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೇಂದ್ರದ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಯೋಜನೆಗಳೆಂದು ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ರಾಜ್ಯಪಾಲರ ಭಾಷಣದ ಮೂಲಕ ಮಾಡಲಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಜನಸಾಮಾನ್ಯರಿಗೆ ತಲುಪಬೇಕಾದ ಸವಲತ್ತುಗಳು ತಲುಪುತ್ತಿಲ್ಲ. ಯುವ ನಿಧಿ ಯೋಜನೆಗೆ ಹಣ ಒದಗಿಸಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದರು. ಬ್ರ್ಯಾಂಡ್ ಬೆಂಗಳೂರು ಅಭಿವೃದ್ಧಿ ಮಾಡುವುದಾಗಿ ಸರ್ಕಾರ ಹೇಳುತ್ತಲೇ ಬಂದಿದೆ. ಆದರೆ ನಗರದ ರಸ್ತೆಗಳ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಾಗಿಲ್ಲ. ಬೆಂಗಳೂರಿನ ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಒದಗಿಸಲು ಸರ್ಕಾರ ವಿಫಲವಾಗಿದೆ. ಕೇಂದ್ರದಿಂದ ರಾಜ್ಯಕ್ಕೆ ವಿವಿಧ ಯೋಜನೆಗಳಡಿ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದೆ. ಆದರೆ ಕೇಂದ್ರದಿಂದ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡರು ಅನಗತ್ಯ ಆರೋಪ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಬಡವರ ಮಕ್ಕಳು ವಿದ್ಯಾರ್ಥಿ ವೇತನ ಅನ್ನೋದು ಅವ್ರಿಗೆ ಜೀವದ ವಿದ್ಯಾಭ್ಯಾಸ ಕಲಿಯುವಂತದಕ್ಕೆ ಅವ್ರಿಗೊಂದು ಅವಕಾಶಕ್ಕೂ ಕಲ್ಲಾಕ್ಬಿಟ್ಟಿದ್ದಾರೆ. 2 ಆದೇಶ ನನ್ನ ಹತ್ರ ಇದೆ. 2 ಆದೇಶ ನಮ್ಮ ಸರ್ಕಾರ ಹೊರಡಿದು ಯಾಕೆ ಮಾಡಕ್ತಿರು? ಬಡವರ ಮಕ್ಕಳು ಓದ್ಬಾರ್ದಾಗಾದ್ರೆ ಇದು ಇವತ್ತು ಸರ್ಕಾರ ಎಲ್ಲವನ್ನ ಸರಿ ಮಾಡಿದೆ. ಎಲ್ಲರಿಗೂ ಏನೋ ತುಳಿತಕ್ಕೆ ಒಳಗಾದವರಿಗೆಲ್ಲ ನಾವು ಸಹಾಯದಲ್ಲಿ ನಾವು ನಿಂತಿದ್ದೀರಿ ಅಂದ್ರೆ ಇವರೆಲ್ಲ ತುಳಿತಕ್ಕೆ ಒಳಗಾದಂತ ಜನ ಬಡವರು. ಇವರು ಸ್ಕಾಲರ್ಶಿಪ್ಗೂ ನೀವು ಕಲ್ಲಾಗ್ತೀರಾ ಅಂದ್ರೆ ಸರ್ಕಾರಕ್ಕೆ ಏನ್ ಬೆಲೆ ಇರ್ತತ? ಸರ್ಕಾರಕ್ಕೆ ಒಂದು ಗೌರವ ಇರ್ತತ? ಹಿಂದೆ ಸರ್ಕಾರ ಕೊಟ್ಟಿದೆ, ಅದನ್ನ ತೆಗೆದುಹಾಕಿದ್ರೆ, ಕಡಿಮೆ ಮಾಡಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆಯನ್ನು ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ. ಅಧ್ಯಕ್ಷರೇ, ಬಿವೈ ವಿಜಯೇಂದ್ರ ಮಾತನಾಡಿ, ಸರ್ಕಾರ ತನ್ನ ದೂರದೃಷ್ಟಿಯ ಯೋಜನೆಗಳ ಕುರಿತು ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪಿಸುವುದು ಸಾಮಾನ್ಯ. ಆದರೆ ಪ್ರಸಕ್ತ ಸಾಲಿನ ರಾಜ್ಯಪಾಲರ ಭಾಷಣ ಸರ್ಕಾರದ ನೈತಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಪಂಚಖಾತ್ರಿ ಯೋಜನೆಗಳಿಗಾಗಿ ಸರ್ಕಾರ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುತ್ತಿದೆ. ಸಾರಿಗೆ ಬಸ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಗೃಹಲಕ್ಷ್ಮಿ ಯೋಜನೆಗಳ ಬಗ್ಗೆ ಭಾರೀ ಪ್ರಚಾರ ಮಾಡಲಾಗುತ್ತಿದೆ. ನಾವು ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವುದಿಲ್ಲ. ಆದರೆ ಸುದೀರ್ಘ ಆಡಳಿತ ನಡೆಸಿದ ಕಾಂಗ್ರೆಸ್ ಬಡತನ ಮುಂದುವರೆದಿರುವುದಕ್ಕೆ ಉತ್ತರದಾಯಿಯಾಗಿದೆ ಎಂದು ಆರೋಪಿಸಿದರು. ಒಂದು ಅಂಶದ ಕಾರ್ಯಕ್ರಮ ಆಗಿದೆ ಅನ್ನೋ ಭಾವನೆ ರಾಜ್ಯ ಜನರು ಬರ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು.